ಕುಂದಗೋಳದ ಪಟ್ಟಣ ಪಂಚಾಯಿತಿಯ ಸರ್ಕಾರಿ ಕಡತ ಖಾಸಗಿ ಕೈಗೆ, ಕುರ್ಚಿ ಟೇಬಲ್ ಮೇಲೆ ದರ್ಬಾರ್. ಕುಂದಗೋಳ ಸರ್ಕಾರಿ ಕಚೇರಿಯಲ್ಲಿ ಯಾರ್ಯಾರು ಬಂದು ಅಧಿಕಾರಿಗಳಂತೆ ಜಬರ್ದಸ್ತ್ ಟೇಬಲ್ ಮೇಲೆ ಕುಳಿತು ಕೆಲಸ ಮಾಡುತ್ತಲಿದ್ದರು. ಪಟ್ಟಣ ಪಂಚಾಯಿತಿ ಆಡಳಿತಾಧಿಕಾರಿ ಮತ್ತು ಮುಖ್ಯಾಧಿಕಾರಿ ಗಪ್ಚುಪ್ ಇದ್ದಾರೆ. ವೀಕ್ಷಕರೇ, ಕುಂದಗೋಳ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೀಗೆ ಟೇಬಲ್ ಮೇಲೆ ಕುಳಿತು ಫೈಲ್ ಮೇಂಟೈನ್ ಮಾಡ್ತಾ ಇರೋ ಈ ಯುವತಿ ಭವಿಷ್ಯದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗಬೇಕಾದವರು. ಇಂತಹ ವಿದ್ಯಾವಂತ ಯುವತಿಯನ್ನು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಹೊರಗುತ್ತಿಗೆ ನೇಮಕವೂ ಅಲ್ಲ, ಯಾವುದೇ ಆದೇಶವೂ ಇಲ್ಲದೆ ಸರ್ಕಾರಿ ಕಚೇರಿ ಆವರಣದಲ್ಲಿ ಟೇಬಲ್ ಕುರ್ಚಿ ಕೊಟ್ಟು ಅವರ ಕೈಗೆ ಸರ್ಕಾರಿ ಕಡತ ನೀಡಿ ಕೆಲಸ ಒಪ್ಪಿಸಿದ್ದಾರೆ. ಈ ಬಗ್ಗೆ ಸಂಬಂಧಪಟ್ಟ ಮುಖ್ಯಾಧಿಕಾರಿ ಸಿ.ವಿ. ಕುಲಕರ್ಣಿ ಅವರನ್ನು ಕೇಳಿದ್ರೆ, ಫೈಲ್ ಬರಹ ಅವಶ್ಯಕತೆ ಇದ್ದಾಗ ನಾವು ಬರಹಗಾರನ್ನು ಪಡೆಯುತ್ತೇವೆ ಎಂತಾರೆ. ಹಾಗಿದ್ರೆ ಈ ಯುವತಿ ಯಾವ ಫೈಲ್ ಯಾವ ಬರಹ ಮಾಡ್ತಾ ಇದ್ದಾರೆ, ಅವರಿಗೆಷ್ಟು ಗೌರವಧನ ಕೊಟ್ಟಿರಿ ಎಂದ್ರೆ ಉತ್ತರ ಗೊತ್ತಿಲ್ಲ. ಈ ಬಗ್ಗೆ ಪಟ್ಟಣ ಪಂಚಾಯಿತಿ ಆಡಳಿತಾಧಿಕಾರಿ ರಾಜು ಮಾವರಕರ ಅವರನ್ನು ಕೇಳಿದ್ರೆ, ಖಾಸಗಿ ವ್ಯಕ್ತಿ ಸರ್ಕಾರಿ ಕಚೇರಿ ಕಡತ ಬರೆಯುವುದು ತಪ್ಪು ಎಂದಿದ್ದಾರೆ. ಈ ಖಾಸಗಿ ವ್ಯಕ್ತಿಗೆ ಸರ್ಕಾರಿ ಕಡತ ಬರೆಯಲು ಕೊಟ್ಟ ಸರ್ಕಾರಿ ಅಧಿಕಾರಿ ಸಿಬ್ಬಂದಿಗೆ ಏನು ಕ್ರಮ ಕೈಗೊಳ್ಳುತ್ತಾರೆ? ಸರ್ಕಾರಿ ಕಚೇರಿ ಕೆಲಸ ನಂಬಿ ಬಂದ ವಿದ್ಯಾವಂತ ಯುವತಿಗೆ ಯಾವ ರೀತಿ ಸೇವಾ ಗೌರವ ನೀಡುತ್ತಾರೆ? ಸ್ಪಷ್ಟತೆ ನೀಡಬೇಕಿದೆ. ಪಬ್ಲಿಕ್ ಸಮಾಚಾರ ಸುದ್ದಿ ವಾಹಿನಿ ಕುಂದಗೋಳ.